ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತಹೀನತೆ ಮತ್ತು ಆಯಾಸದಿಂದ ಉಂಟಾಗುವ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಹುಣಸೆ ಎಲೆ, ಬಿ ಬೇಲದ ಹಣ್ಣು, ಸಿ ಒಣ ದ್ರಾಕ್ಷಿ, ಡಿ ಕಾಶಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಹುಣಸೆ ಎಲೆ. ಹುಣಸೆ ಎಲೆಗಳು ದೇಹಕ್ಕೆ ಚೈತನ್ಯದಾಯಕ ಗುಣಗಳನ್ನು ಹೊಂದಿವೆ. ಅವು ರಕ್ತಹೀನತೆ ಮತ್ತು ಆಯಾಸದಿಂದ ಉಂಟಾಗುವ ಕಾಯಿಲೆಗಳಿಂದ ಪರಿಹಾರ ನೀಡುತ್ತವೆ. ಅದಲ್ಲದೆ ಈ ಎಲೆಗಳಿಂದ ಮಾಡಿದ ಕಷಾಯ ಅಥವಾ ರಸವನ್ನು ಕುಡಿಯುವುದರಿಂದ ದೇಹ ಆರೋಗ್ಯವಾಗಿರುತ್ತದೆ. ಹುಣಸೆ ಎಲೆಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ಸ್ಕರ್ವಿ ಎಂಬ ರೋಗವನ್ನು ತಡೆಗಟ್ಟುತ್ತದೆ. ದೇಹದಲ್ಲಿ ವಿಟಮಿನ್ ಕೊರತೆಯಿಂದ ಉಂಟಾಗುವ ಕಲ್ಮಶಗಳು ಮತ್ತು ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಇದು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ನರ ದೌರ್ಬಲ್ಯ ಅಥವಾ ನರಗಳ ವೀಕ್ನೆಸ್ ಆಗಲು ಯಾವುದರ ಕೊರತೆ ಮುಖ್ಯ ಕಾರಣವಾಗಿರುತ್ತದೆ? ಆಪ್ಷನ್ಸ್: ಎ ಹಿಮೋಗ್ಲೋಬಿನ್, ಬಿ ರಕ್ತಕಣ, ಸಿ ವಿಟಮಿನ್ಸ್, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ಸ್. ದೇಹದ ಸುಗಮ ಕಾರ್ಯನಿರ್ವಹಣೆಗೆ ಪ್ರತಿಯೊಂದು ಅಂಗವೂ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆಯೇ ನಮ್ಮ ನರಗಳ ಪಾತ್ರ ಕೂಡ ಬಹಳ ಮುಖ್ಯ. ಆದರೆ ಕೆಲವು ಅಗತ್ಯ ಜೀವಸತ್ವಗಳ ಕೊರತೆಯು ನರಗಳ ಕಾರ್ಯನಿರ್ವಹಣೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇದರಿಂದಾಗಿ ನರಗಳು ದುರ್ಬಲಗೊಳ್ಳಬಹುದು. ಇದು ಅನೇಕ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ನರಗಳು ದುರ್ಬಲವಾಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ನರಗಳ ಆರೋಗ್ಯಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ಗಳು ಸರಿಯಾಗಿ ದೊರೆಯುತ್ತಿವೆ ಎನ್ನುವುದನ್ನು ತಿಳಿಯುವುದು ಮುಖ್ಯ. ಬಾಣಂತಿಯರು ಅತಿ ಮುಖ್ಯವಾಗಿ ಯಾವುದನ್ನು ಸೇವಿಸಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಬಜೆ, ಬಿ ಸಬ್ಬಸಿಗೆ ಸೊಪ್ಪು, ಸಿ ತಲೆಮಾಂಸ, ಡಿ ಮೆಂತೆಕಾಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಂತೆಕಾಳು. ಬಾಣಂತಿಯರು ನಿಯಮಿತವಾಗಿ ಮೆಂತೆಕಾಳನ್ನು ಸೇವಿಸುವುದರಿಂದ ಎದೆಯ ಹಾಲು ಹೆಚ್ಚಾಗಲು ಕಾರಣವಾಗುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುತ್ತದೆ ಮತ್ತು ಹೃದಯ ಸಂಬಂಧಿ ಅಪಾಯಗಳನ್ನು ಕೂಡ ದೂರವಿರಿಸುತ್ತದೆ. ಮಹಿಳೆಯರಲ್ಲಿ ಕಾಡುವ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಗ್ಗಿಸುತ್ತದೆ. ಮಧುಮೇಹ ನಿಯಂತ್ರಣ ಮತ್ತು ಜೀರ್ಣಾಂಗಕ್ಕೆ ಸಹ ಇದು ನೆರವು ನೀಡುತ್ತದೆ. ಹೆರಿಗೆಯ ಸಮಯದಲ್ಲಿ ಮೆಂತೆಕಾಳು ಸೇವಿಸುವುದರಿಂದ ಹೆರಿಗೆಯು ಸುಲಭವಾಗಲು ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಒಡಿಶಾ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನೆ ಘಟಕವನ್ನು ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪಿಸಲು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಹಾಗೂ ಏರ್ಬಸ್ ಸಂಸ್ಥೆಗಳು ಮುಂದಾಗಿದ್ದು, ಸಾವಿರಾರು ಉದ್ಯೋಗ ಸೃಷ್ಟಿಯ ನಿರೀಕ್ಷೆಯನ್ನು ಕೂಡ ಮೂಡಿಸಿವೆ. ಮೇಡ್ ಇನ್ ಇಂಡಿಯಾ ಆಯೋಜನೆಯಡಿ H-125 ಹೆಲಿಕಾಪ್ಟರ್ಗಳ ಅಂತಿಮ ಜೋಡಣಾ ಘಟಕ ಸ್ಥಾಪನೆಯಾಗಲಿದ್ದು, ಆರಂಭದಲ್ಲಿ ವಾರ್ಷಿಕ 10 ಹೆಲಿಕಾಪ್ಟರ್ಗಳನ್ನು ಜೋಡಿಸಲಾಗುತ್ತದೆ. ಐದನೇ ಪ್ರಶ್ನೆ, ಪ್ರತಿದಿನ ನಿಯಮಿತವಾಗಿ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶಕ್ತಿವರ್ಧಕ, ಬಿ ತೂಕ ಇಳಿಕೆ, ಸಿ ಶೀತ ನಿವಾರಣೆ, ಡಿ ಆರೋಗ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬ್ಲ್ಯಾಕ್ ಕಾಫಿಯಲ್ಲಿ ಕೆಫೇನ್ ಇದ್ದು, ಇದು ಮನಸ್ಸನ್ನು ಎಚ್ಚರವಾಗಿ ಮತ್ತು ಚುರುಕಾಗಿಡಲು ಸಹಾಯ ಮಾಡುತ್ತದೆ. ಓದುವ ಯುವಕರಿಗೆ, ಕಚೇರಿ ಅಥವಾ ಮನೆ ಕೆಲಸಗಳಲ್ಲಿ ದಣಿದ ಮಹಿಳೆಯರಿಗೆ ಇದು ನೈಸರ್ಗಿಕ ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೋಮಾರಿತನವನ್ನು ಕಡಿಮೆ ಮಾಡುತ್ತದೆ. ಬ್ಲ್ಯಾಕ್ ಕಾಫಿ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ. ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ, ವ್ಯಾಯಾಮದ ಮೊದಲು 1 ಕಪ್ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ದೇಹದ ಕೊಬ್ಬನ್ನು ಸುಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ಸ್ವಲ್ಪ ಸಮಯದವರೆಗೆ ಹಸಿವನ್ನು ನಿಗ್ರಹಿಸುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ಆರನೇ ಪ್ರಶ್ನೆ, ನಮ್ಮನ್ನು ನಿಜವಾಗಿಯೂ ಸಂತಸದಿಂದ ಇರಿಸುವುದು ಯಾವುದು? ಆಪ್ಷನ್ಸ್: ಎ ದೈಹಿಕ ಆರೋಗ್ಯ, ಬಿ ಕೃತಜ್ಞತೆ ಭಾವ, ಸಿ ಐಷಾರಾಮಿ ಜೀವನ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅರ್ಥಪೂರ್ಣ ಸಕಾರಾತ್ಮಕ ಉದ್ದೇಶದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಸಂತಸ ತರುತ್ತದೆ. ಹೀಗಾಗಿ ನಿಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ನಮ್ಮ ಮೆದುಳನ್ನು ಸಂತೋಷಕ್ಕಾಗಿ ಪುನರ್ರಚಿಸುವ ಸರಳ ಮಾರ್ಗವೆಂದರೆ ಕೃತಜ್ಞತೆಯ ಅಭ್ಯಾಸವು ಒಂದು. ಹೀಗಾಗಿ ಕೃತಜ್ಞತಾ ದಿನಚರಿಯನ್ನು ಇಟ್ಟುಕೊಳ್ಳಲು ಪ್ರಯತ್ನಿಸಿ. ದಿನಕ್ಕೆ 3 ಖುಷಿಯ ವಿಷಯಗಳನ್ನು ಬರೆದಿಡಿ. ನಮ್ಮ ಖುಷಿಯಲ್ಲಿ ದೈಹಿಕ ಆರೋಗ್ಯದ ಪಾತ್ರವನ್ನು ಅಲ್ಲಗಳೆಯುವಂತಿಲ್ಲ. ದೇಹ ಮತ್ತು ಮನಸ್ಸಿಗೆ ದೊಡ್ಡ ಸಂಬಂಧವಿದೆ. ಈ ಬಗ್ಗೆಯೂ ಗಮನ ಅತಿ ಮುಖ್ಯ. ಸ್ವಯಂ ಸ್ವೀಕಾರದ ಗುಣದೊಂದಿಗೆ ವೈಯಕ್ತಿಕ ಬೆಳವಣಿಗೆಯ ಮನಸ್ಥಿತಿ ಸಂತೋಷದಿಂದ ಇರುವುದಕ್ಕೆ ನೆರವಾಗುತ್ತದೆ. ಇದು ಯಶಸ್ಸಿಗೂ ಸಹಾಯ ಮಾಡುತ್ತದೆ. ಇನ್ನು ಸಾವಧಾನತೆ ಬದುಕಿನಲ್ಲಿ ಬಲು ಮುಖ್ಯ. ಪ್ರಸ್ತುತ ಕ್ಷಣದ ಅರಿವು ಒತ್ತಡ ತಗ್ಗಿಸಲು, ಯೋಗಕ್ಷೇಮ ವೃದ್ಧಿಸಲು ಸಹಾಯಕ. ಹೀಗಾಗಿ ಮನಸ್ಸಿನ ಶಾಂತತೆ ಮೇಲೆ ಗಮನ ಹರಿಸಿ. 7ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊಟ್ಟ ಮೊದಲ ಗ್ರಾಮ ಯಾವುದು? ಆಪ್ಷನ್ಸ್ ಎ ಸಂಡೂರು, ಬಿ ಮಧ್ವಪುರ, ಸಿ ಈಸೂರು, ಡಿ ದೊಡ್ಡಮೇದೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಈಸೂರು. ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊಟ್ಟ ಮೊದಲ ಗ್ರಾಮವೆಂದರೆ ಅದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮ. ಅದು ಮಲೆನಾಡಿನ ಸೆರಗಿನ ಒಂದು ಗ್ರಾಮ. ಕೃಷಿಯೇ ಅಲ್ಲಿನ ಜನರ ಪ್ರಧಾನವಾದ ಕಸುಬು. ಎಲ್ಲ ಜಾತಿಗಳ ಎಲ್ಲ ವರ್ಗಗಳ ಜನರು ಸಹ ಸಾಮರಸ್ಯದಿಂದ ಬದುಕುತ್ತಿದ್ದಂತಹ ಮತ್ತು ಬದುಕುತ್ತಿರುವಂತಹ ಒಂದು ಕುಗ್ರಾಮ. 8ನೇ ಪ್ರಶ್ನೆ, ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವವರಿಗೆ ಯಾವುದು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ಸ್ ಎ ಬಸಳೆ ಸೊಪ್ಪು, ಬಿ ಮೀನಿನ ಎಣ್ಣೆ, ಸಿ ಸುವರ್ಣಗಡ್ಡೆ, ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನಿನ ಎಣ್ಣೆ. ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವ ರೋಗಿಗಳಿಗೆ ಮೀನಿನ ಎಣ್ಣೆ ತುಂಬಾ ಪ್ರಯೋಜನಕಾರಿ. ಇವುಗಳ ನಿಯಮಿತ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಮೀನಿನ ಎಣ್ಣೆಯಲ್ಲಿ ಒಮೆಗಾ 3 ಸೇರಿದಂತೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಹೊಂದಿದ್ದು, ಈ ಎಣ್ಣೆ ಸೇವನೆ ಹೃದಯದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಅಲ್ಲದೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮೀನಿನ ಎಣ್ಣೆ ಸಹ ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ರಾಗಿ ರೊಟ್ಟಿ ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಬೆನ್ನು ನೋವು, ಬಿ ಮಲಬದ್ಧತೆ, ಸಿ ಶುಗರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾಗಿಯು ಆಹಾರದ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಆದ್ದರಿಂದ ಆಹಾರದ ಕಡು ಬಯಕೆಗಳನ್ನು ಕಡಿಮೆ ಮಾಡುತ್ತದೆ. ಗೋಧಿ ಮತ್ತು ಇತರ ಹಿಟ್ಟುಗಳಿಗೆ ಹೋಲಿಸಿದರೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಕಡಿಮೆ ಸ್ಪೈಕ್ ಅನ್ನು ಸೃಷ್ಟಿಸುತ್ತದೆ. ಇದನ್ನು ತಿನ್ನುವುದರಿಂದ ದೇಹದಲ್ಲಿ ಶಕ್ತಿಯು ದೀರ್ಘಕಾಲ ಉಳಿಯುತ್ತದೆ ಮತ್ತು ಸೋಮಾರಿತನ ಮತ್ತು ಆಯಾಸವನ್ನು ಸಹ ತೆಗೆದುಹಾಕುತ್ತದೆ. ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಕೀಲು ಮತ್ತು ಬೆನ್ನು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ರಾಗಿ ಹಿಟ್ಟು ತಿನ್ನುವುದರಿಂದ ಮಲಬದ್ಧತೆ, ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಯಿಂದಲೂ ಪರಿಹಾರ ನೀಡುತ್ತದೆ. ರಾಗಿ ನೈಸರ್ಗಿಕವಾಗಿ ಫೈಬರ್ನಲ್ಲಿ ಅಧಿಕವಾಗಿರುತ್ತದೆ, ಅಂದರೆ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ. ಇದು ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಮತ್ತು ಊಟದ ನಡುವೆ ತಿಂಡಿಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಬೆಳಗ್ಗೆ ರಾಗಿ ರೊಟ್ಟಿ ತಿಂದರೆ ನಿಮ್ಮ ದಿನವು ಹಠಾತ್ ಶಕ್ತಿ ಕುಸಿತವಿಲ್ಲದೆ ಸ್ಥಿರ ಆರಂಭವನ್ನು ನೀಡುತ್ತದೆ. ರಾಗಿ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತದೆ, ಅಂದರೆ ಇದು ಅನೇಕ ಸಂಸ್ಕರಿಸಿದ ಧಾನ್ಯಗಳಂತೆ ರಕ್ತದಲ್ಲಿನ ಸಕ್ಕರೆಯಲ್ಲಿ ತ್ವರಿತ ಏರಿಕೆ ಉಂಟು ಮಾಡುವುದಿಲ್ಲ. ನೀವು ಸ್ಥಿರ ಸಮತೋಲಿತ ರೀತಿಯಲ್ಲಿ ತಿನ್ನಲು ಪ್ರಯತ್ನಿಸುತ್ತಿದ್ದರೆ ಈ ಧಾನ್ಯವು ನಿಮಗೆ ಸಹಾಯಕಾರಿಯಾಗಿದೆ. 10ನೇ ಪ್ರಶ್ನೆ, ಕೇವಲ 33 ಜನರನ್ನು ಹೊಂದಿರುವ ಪುಟ್ಟ ದೇಶ ಯಾವುದು? ಆಪ್ಷನ್ಸ್ ಎ ವಿಯೆಟ್ನಾಂ, ಬಿ ಕಾಂಬೋಡಿಯಾ, ಸಿ ಮಲೇಷಿಯಾ, ಡಿ ಮೊನಾಕೋ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ. ರಿಪಬ್ಲಿಕ್ ಆಫ್ ಮಲೇಷಿಯಾವನ್ನು 1977ರಲ್ಲಿ ಕೆವೆನ್ ಬಾಗ್ ಮತ್ತು ಅವರ ಸ್ನೇಹಿತರಾದ ಜೇಮ್ಸ್ ಸ್ಪಿಲ್ಮನ್ ಎಂಬುವರು ಸ್ಥಾಪಿಸಿದರು. ಈ ಕನಸು ಮೂಲತಃ ಇಬ್ಬರು ಯುವಕರ ತಮಾಷೆಯ ಯೋಜನೆಯಾಗಿ ಆರಂಭವಾಯಿತು. ಆದರೆ ಕೆವೆನ್ ಬಾಗ್ ತಮ್ಮ ಮನೆಯನ್ನು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸಿದರು. ಇಂದು ಕೆವೆನ್ ಬಾಗ್ ಈ ಸೂಕ್ಷ್ಮ ರಾಷ್ಟ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಅವರ ಕುಟುಂಬದ ಸದಸ್ಯರು ಹಾಗೂ ಕೆಲವು ಸಹವರ್ತಿಗಳು ಒಟ್ಟು 33 ಜನರ ಜನಸಂಖ್ಯೆಯನ್ನು ಒಳಗೊಂಡಿದ್ದಾರೆ. ಅದರಂತೆ ಈ ದೇಶವು ಕೇವಲ 6.3 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು, ಇದು ವಿಶ್ವದ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.